ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾರೆ. ಈಗ ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ನೋಡಬೇಕು. ಯಾವ ಕೋರ್ಟೂ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ. ಈಗ ನಿನ್ನೆ ಅಲ್ವಾ, ನಿನ್ನೆ ಪರ್ವತಮ್ಮನವರು ಸ್ವಇಚ್ಛೆಯಿಂದ ನನ್ನಿಂದ ನನ್ನ ಪತಿಯವರಿಗೆ ಆಘಾತ ಆಗಿದೆ, ನೋವಾಗಿದೆ, ಅವ್ರದ್ದು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲದಂಥದ್ದು, ನ್ಯಾಯಯುತವಾಗಿ ನನಗೆ ಸೈಟ್ಸ್ ಬಂದಿದ್ರೂ ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನ ಅವರಿಗೆ ನೋವುಂಟು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನಿನ್ನೆ ದಿವಸ ಅವರು ತಮಗೆ ಮೂಡಾಯಿಂದ ನ್ಯಾಯಯುತವಾಗಿ ಕೊಟ್ಟಿದ್ದಂಥ ಸೈಟ್ಗಳಾದರೂ ಸಹ ನನಗಿದು ಸಹವಾಸ ಬೇಡ, ಈ ಸೈಟ್ಗಳು ನನಗೆ ತೃಣಕ್ಕೆ ಸಮ, ನನ್ನ ಪತಿಯವರ ನೆಮ್ಮದಿ, ಅವರ ಸಚ್ಚಾರಿತ್ರ ನನಗೆ ಮುಖ್ಯ ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ. ಈಗ ಅದರಲ್ಲೇ ನಿಮ್ಗೆ ಉತ್ತರನೂ ಇದೆ, ಅವ್ರ ಲೆಟ್ರಲ್ಲೇ ಬರೆದಿದ್ದಾರೆ. ಈ ಮುಂಚೆನೇ ನಾನು ಸೈಟ್ಗಳು ವಾಪಸ್ ಕೊಡಲಿಕ್ಕೆ ನಾನು ಯೋಚನೆ ಮಾಡಿದ್ದೆ. ಆದರೆ ವಿರೋಧ ಪಕ್ಷಗಳು ಸುಮ್ಮನೆ ನಮ್ಮ ಮೇಲೆ ಆಪಾದನೆ ಮಾಡ್ತಾಯಿದೆ, ಇದನ್ನು ಧೈರ್ಯವಾಗಿ ಎದುರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿರಲಿಲ್ಲ. ಆದರೆ ಈ ಬೆಳವಣಿಗೆಗಳು ಈ ದಿನಾವಹಿ ಅವ್ರಿಗೆ ಆಗ್ತಾ ಇರೋಂಥ ಈ ಕಿರುಕುಳದಿಂದ ಬೇಸತ್ತು ನಾನು ಸೈಟ್ಗಳು ವಾಪಸ್ ಕೊಡ್ತೀನಿ ಅಂತೇಳಿ ಮೊನ್ನೆ ನಿರ್ಧಾರ ಮಾಡಿ ವಾಪಸ್ ಕೊಡ್ತಾರೆ. ಈ ಕೊಟ್ಟಿರುವಂಥ ಸೈಟ್ಗಳು ಕಾನೂನಾತ್ಮಕವಾಗಿ ಉದಯದಿಂದಲೇ ವಶಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ಬಟ್ ಆ ಥರ ಆಗಿಲ್ಲ, ಅದೊಂದು ಚಾನ್ಸ್ ಇಲ್ಲ ಅಂತ. ಯಾಕೆ, ಏನು ವಿಚಾರ? ಸೈಟ್ಸು ನೋಡಿ, ಸೈಟ್ಸು ನಿಮಿಷ ಕೇಳಿಸ್, ಸೈಟ್ಸು ಯಾರಿಗಾದರೂ ಅಲಾಟಿಗೆ ಕೊಡಬೇಕು ಅಂದರೆ ಅದಕ್ಕೆ ಟೈಮ್ ತಗೋಬೇಕು. ವಾಪಸ್ ಕೊಡಬೇಕು ಅಂದರೆ ಮೂಡಾಗೆ ಲಾಭ ಆಗುವಂಥದ್ದು. ಮೂಡಾಗೆ ವಾಪಸ್ ಬಂದಿರೋದು 15ರಿಂದ 20 ಕೋಟಿ ರೂಪಾಯಿ ಯಾವುದೂ ಇಲ್ಲ, ಯಾವುದು ಸಾಮಾನ್ಯ ಸಭೆಯಲ್ಲೂ ಇಲ್ಲ. ಎಲ್ಲ ಲಾಯರ್ನು ಕೇಳಿನೇ, ಅರ್ಬನ್ ಡೆವಲಪ್ಮೆಂಟ್ ಕಮಿಷನರ್ ಲಾಯರ್ಸ್ ಕೇಳಿನೇ ಮೂಡಾಗೆ ಲಾಭ ಆಗುವಂಥ ವಿಚಾರ. ಮುಂದೆ ಕಾನೂನಾತ್ಮಕವಾಗಿ ಏನು ಹೋರಾಟ ಇದೆ, ಅದು ಏನು ಇನ್ವೆಸ್ಟಿಗೇಷನ್ ಇದೆ, ಎನ್ಕ್ವೈರಿ ಇದೆ, ಅದು ನ್ಯಾಚುರಲ್ ಆಗಿ ಆಗ್ತದೆ. ಅದು ಆದರೆ ಯಾವುದೇ ಒಂದು ವ್ಯಕ್ತಿ ನನಗೆ ಬೇಡ, ನನಗೆ ನೀವು ತಗೊಳ್ಳಿ ಸೈಟ್ಸು ಅಂದರೆ ಮೂಡಾಗೆ ಇದು ಒಳ್ಳೆಯದಾಗುವಂಥ ವಿಚಾರದಲ್ಲಿ ಕಮಿಷನರ್ ತೀರ್ಮಾನ ತಗೊಂಡಿದ್ದಾರೆ. ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ.